ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ವಿಶ್ವೇಶ್ವರ BDS ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 30x40 ನಾರ್ತ್ ವೆಸ್ಟ್ ಕಾರ್ನರ್ ಸೈಟಲ್ಲಿ ಕಟ್ಟಿರುವಂಥದ್ದು. ಮನೆ ಮುಂದೆ ನಿಮಗೆ ಎರಡು ಸೈಡ್ 30 ಫೀಟ್ ವೈಡ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ವೆಸ್ಟ್ ಫೇಸಿಂಗ್ನ ಎಲಿವೇಶನ್ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಗ್ರಾನೈಟ್ನಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಫಸ್ಟ್ ಫ್ಲೋರ್ನಲ್ಲಿ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೆಕೆಂಡ್ ಮತ್ತು ಥರ್ಡ್ನಲ್ಲಿ ಟೆಕ್ಸ್ಚರ್ ಪೇಂಟಿಂದ ಎಲಿವೇಶನ್ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ನೀವು ನಾರ್ತ್ ಸೈಡ್ ಎಲಿವೇಶನ್ ನೋಡೋದಾದರೆ ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮಗೆ ಟೆಕ್ಸ್ಚರ್ಡ್ ಪೇಂಟ್ ಮಾಡಿರೋದು. ಸ್ಟೇರ್ ಕೇಸಲ್ಲಿ ನಿಮಗೆ SS ರೈಲಿಂಗ್ಸ್ ಬರುತ್ತೆ. ಟಫ್ ಆ್ಯಂಡ್ ಗ್ಲಾಸ್ ವಿತ್ SS ರೈಲಿಂಗ್ಸ್ ಬರುವಂಥದ್ದು. ಫಸ್ಟ್ ಫ್ಲೋರ್ನ ಫ್ರಂಟ್ ವಾಲ್, ಮೇನ್ ಡೋರ್ ಫ್ರಂಟ್ ವಾಲ್ನಲ್ಲಿ ನಿಮಗೆ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೆಕೆಂಡ್ ಮತ್ತು ಥರ್ಡ್ನಲ್ಲಿ ಟೆಕ್ಸ್ಚರ್ ಪೇಂಟಿಂದ ಎಲಿವೇಶನ್ನ ಡಿಸೈನ್ ಮಾಡಿರೋವಂಥದ್ದು. ಇಲ್ಲಿ ನಿಮಗೆ ಎರಡು ಕಡೆ ಗೇಟ್ ಸಿಗುತ್ತೆ, ಪಾರ್ಕಿಂಗ್ ಗೇಟ್. ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮಗೆ ಪಾರ್ಕಿಂಗ್ ಸ್ಪೇಸ್ ಬರುವಂಥದ್ದು. ಗ್ರೌಂಡ್ ಫ್ಲೋರ್ನ ನಾರ್ತ್ ಫೇಸಿಂಗ್ ಸೈಡಲ್ಲಿ ಕೂಡ ನಿಮಗೆ ದೇವಮೂಲೆಯಲ್ಲಿ ಗೇಟ್ ಕೊಟ್ಟಿರುವಂಥದ್ದು. ಹಾಗೆ ವೆಸ್ಟ್ ಫೇಸಿಂಗ್ ಕಡೆ ಕೂಡ ನಿಮಗೆ ಸ್ಲೈಡಿಂಗ್ ಗೇಟ್ ಸಿಗುತ್ತೆ, ನೋಡ್ಬೋದು. ಪಾರ್ಕಿಂಗ್ ಗೇಟ್, ಸ್ಲೈಡಿಂಗ್ ಗೇಟ್ ಸಿಗೋವಂಥದ್ದು. ಎಲ್ಲ ಗೇಟ್ಸ್ ಬಂದು ನಿಮಗೆ 9 ಫೀಟ್ ಹೈಟ್ ಬರುತ್ತೆ. ಹಾಗೆ MS ಟ್ಯೂಬ್ಸ್ ಆಗಿ CNC ಕಟ್ಟಿಂಗ್ ಶೀಟ್ ಯೂಸ್ ಮಾಡಿರುವಂಥ ಗೇಟ್ ಸಿಗೋವಂಥದ್ದು. ಪಾರ್ಕಿಂಗ್ ಒಳಗೆ ನೋಡೋದಾದ್ರೆ ನೀವು ಫ್ಲೋರಿಂಗ್ನಲ್ಲಿ ಬಂದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವಾಲ್ನಲ್ಲಿ ಕೂಡ ನಿಮಗೆ 3.5 ಫೀಟ್ ಹೈಟ್ ವಾಲ್ ಕ್ಲಾಡಿಂಗ್ ಮಾಡಿರುವಂಥದ್ದು ಗ್ರಾನೈಟ್ನಲ್ಲಿ. ಬಿಲ್ಡಿಂಗ್ನ ಎರಡೂ ಕಡೆ ನಿಮಗೆ 2.5 ಫೀಟ್ ಸೆಟ್ ಬ್ಯಾಕ್ ಬರುತ್ತೆ. ಹಾಗೆ ಪಾರ್ಕಿಂಗ್ ಅಲ್ಲಿ ಕೂಡ ವುಡನ್ ವಿಂಡೋಸ್ ಬರುವಂಥದ್ದು. 3 ಶೀಟರ್ನ ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನಿಮಗೆ ಸಂಪ್ ಬರುತ್ತೆ. ಇದು ದೇವಮೂಲೆಯಲ್ಲಿ ಕರೆಕ್ಟಾಗಿ ಬೋರ್ವೆಲ್ ಬರುವಂಥದ್ದು. ಇದು ನಾರ್ತ್ ಫೇಸಿಂಗ್ ರೋಡ್ ಸೈಡ್ ಬರುವಂಥ ಗೇಟ್ ಇದೆ. ಈ ಕಡೆ ಒಂದು ಕಾಮನ್ ವಾಶ್ರೂಮ್ ಸಿಗುತ್ತೆ. ಇಲ್ಲಿ ಬಂದು ಲಿಫ್ಟ್ ಏರಿಯಾ ಬರುವಂಥದ್ದು, ನೋಡ್ಬೋದು. ಇದು ಒಂದು ಲಿಫ್ಟ್ ಏರಿಯಾ ಬರುವಂಥದ್ದು. ಲಿಫ್ಟ್ ಏರಿಯಾ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಮಾರ್ಬಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ನಿಂದ ಟಾಪ್ ಫ್ಲೋರ್ವರೆಗೂ ಪೂರ್ತಿ ನಿಮಗೆ ಲಿಫ್ಟ್ ಏರಿಯಾ ಸಿಗುತ್ತೆ. ಗೇಟ್ ಬಂದು ಈ ಕಡೆ ಸೌತ್ ಫೇಸಿಂಗ್ ವಾಲ್ ಕಡೆ ಸ್ಲೈಡಿಂಗ್ ಆಗುವಂಥದ್ದು. ಇದು ಇನ್ನು ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬರುತ್ತೆ. ಹಾಗೆ UPS ಪಾಯಿಂಟ್ ಬರುವಂಥದ್ದು. ಗ್ಯಾಸ್ ಕನೆಕ್ಷನ್ ಕೂಡ ನಿಮಗೆ ಕಾರ್ನರ್ ಅಲ್ಲಿ ಬರುತ್ತೆ ಪಾರ್ಕಿಂಗ್ ಅಲ್ಲಿ. ಇನ್ನು ಇಲ್ಲಿಂದ ನಮಗೆ ಫಸ್ಟ್ ಫ್ಲೋರ್ ಮೈನ್ ಡೋರ್ ಎಂಟ್ರೆನ್ಸ್, ಮೈನ್ ಡೋರ್ಗೆ ಹೋಗೋದಕ್ಕೆ ಎಕ್ಸ್ಟೀರಿಯರ್ ಸ್ಟೇರ್ಸ್ ಸಿಗುವಂಥದ್ದು. ಸ್ಟೇರ್ಸ್ ಅಲ್ಲಿ ಬಂದು ಲೆದರ್ ಫಿನಿಶ್ ಗ್ರಾನೈಟ್ ಹಾಕಿದ್ದಾರೆ. ವಾಲ್ನಲ್ಲಿ ಪೂರ್ತಿ ಮಾರ್ಬಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಟಾಲಿಯನ್ ಮಾರ್ಬಲ್ ಕ್ಲಾಡಿಂಗ್ ಆಗಿದೆ. ರೈಲಿಂಗ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ. ರೈಲಿಂಗ್ಸ್ ಬಂದು SS ಟ್ಯೂಬ್ ಆಗಿ ಟಫ್ ಆ್ಯಂಡ್ ಗ್ಲಾಸ್ ರೈಲಿಂಗ್ಸ್ ಬರುವಂಥದ್ದು. ನೋಡ್ಬೋದು ನೀವು. ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಮೈನ್ ಡೋರ್ ವಾಲ್ ಫುಲ್ ನಿಮಗೆ ಸ್ಟೇರ್ ಕೇಸ್ ವಾಲ್ ಕೂಡ ಮಾರ್ಬಲ್ ಕ್ಲಾಡಿಂಗ್ ಆಗಿರುವಂಥದ್ದು. ಮೈನ್ ಡೋರ್ ಬಂದು ನಿಮಗೆ ಒಂದು ಸೈಡ್ನಲ್ಲಿ ಫಿಕ್ಸೆಡ್ ವಿಂಡೋ ಕೊಟ್ಟಿದ್ದಾರೆ, ಮೇಲೆ ಕೂಡ ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು. ಪ್ಯೂರ್ ಬರ್ಮಾ ಟೀಕ್ ಯೂಸ್ ಮಾಡಿರುವಂಥ ವಾಸ್ಕಾಲಾಗೆ ಮೈನ್ ಡೋರ್ ಸಿಗುತ್ತೆ. ಕಾರ್ವಿಂಗ್ ಡಿಸೈನ್ ಡೋರ್ ಮಾಡಿದ್ದಾರೆ, ನೋಡ್ಬೋದು. ಡೋರ್ನ ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ. ಒಳಗೆ ನೋಡೋದಾದ್ರೆ ನಾವು ಒಳಗೆ ಎಂಟ್ರಿ ಆಗಿದ ತಕ್ಷಣ ಮೊದಲು ನಮಗೆ ರೈಟ್ ಸೈಡ್ಗೆ ಲಿವಿಂಗ್ ಏರಿಯಾ ಸಿಗುವಂಥದ್ದು. ಲಿವಿಂಗ್ ಏರಿಯಾ ವಾಲ್ ಪೂರ್ತಿ ನಿಮಗೆ 7 ಫೀಟ್ ಹೈಟ್ ವಿನಿಯರ್ನಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ವಾಲ್ನಲ್ಲಿ TV ಕ್ಯಾಬಿನೆಟ್ ಕೂಡ ಪೂರ್ತಿ ನಿಮಗೆ TV ಕ್ಯಾಬಿನೆಟ್ ಕೂಡ ವಿನಿಯರ್ ಯೂಸ್ ಮಾಡಿದ್ದಾರೆ, ಪಾಲಿಶ್ಡ್ ವಿನಿಯರ್. ಹಾಗೆ ಲಿವಿಂಗ್ನಲ್ಲಿ ನಿಮಗೆ 4 ಶಟರ್ಸ್ನ 2 ವಿಂಡೋ ಸಿಗುತ್ತೆ. ಒಂದು ಸೌತ್ ಫೇಸಿಂಗ್ ವಾಲ್ನಲ್ಲಿ, ಒಂದು ವೆಸ್ಟ್ ಫೇಸಿಂಗ್ ವಾಲ್ನಲ್ಲಿ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು ಸೀಲಿಂಗ್ ಅಲ್ಲಿ ಕೂಡ ಪೂರ್ತಿ ವಿನಿಯರ್ ನಿಂದಾನೇ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ವಿನಿಯರ್ ನಿಂದಾನೇ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. TV ಕ್ಯಾಬಿನೆಟ್ ಅಲ್ಲಿ ಶೋ ಪೀಸಸ್ ಹಿಡಿದು ಕೂಡ ಪ್ರೊವಿಷನ್ ಮಾಡಿರುವಂಥದ್ದು. ಹಾಗೆ ನಿಮ್ಗೆ ಇಲ್ಲಿ ಕಾಮನ್ ವಾಶ್ರೂಮ್ಗೆ ಹೋಗೋದಕ್ಕೆ ಹಿಡನ್ ಡೋರ್ ಕೊಟ್ಟಿರುವಂಥದ್ದು. ಇಲ್ಲಿ ನೋಡ್ಬೋದು, ಓಪನ್ ಟೈಪ್ ಡೋರ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ಬರುತ್ತೆ. ಈ ಕಡೆ ಕಾಮನ್ ವಾಶ್ರೂಮ್ ಬರುವಂಥದ್ದು. ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ.
ವಾಶ್ರೂಮ್ ಅಲ್ಲಿ 10 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಡೋರ್ ಮತ್ತೆ ವಾಸ್ಕಲ್ ಬಂದು ವಾಶ್ರೂಮ್ ಅಲ್ಲಿ ಕೂಡ ಟೀಕ್ವುಡ್ ನಲ್ಲಿ ಮಾಡಿರುವಂತದ್ದು. ಇನ್ನು ಈ ಕಡೆ ನೋಡೋದಾದ್ರೆ ಸ್ಟೇರ್ಕೇಸ್ ಏರಿಯಾ ಬರುತ್ತೆ. ಸ್ಟೇರ್ಕೇಸ್ ಏರಿಯಾ ಆಪೋಸಿಟ್ ಅಲ್ಲೇ ನಮಗೆ ಲಿಫ್ಟ್ ಏರಿಯಾ ಬರುವಂಥದ್ದು. ಲಿಫ್ಟ್ ಏರಿಯಾ ವಾಲ್ ಇಲ್ಲೂ ಕೂಡ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ, ಇಟಾಲಿಯನ್ ಮಾರ್ಬಲ್ ಕ್ಲಾಡಿಂಗ್. ಫಾಯರ್ ಏರಿಯಾ ಕೂಡ ನಿಮಗೆ ಫಾಲ್ ಸೀಲಿಂಗ್ ನಲ್ಲಿ ವಿನಿಯರ್ ನಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇನ್ನು ಕಿಚನ್ ಮತ್ತೆ ಪೂಜಾ ಡೈನಿಂಗ್ ಏರಿಯಾಗೆ ಎಂಟ್ರಿ ಆಗೋದಕ್ಕೆ ವಿನಿಯರ್ ನಿಂದ ಮಾಡಿರುವಂತ ಆರ್ಚ್ ಸಿಗುತ್ತೆ. ಶೋ ಪೀಸಸ್ ಇಡೋದಕ್ಕೆ ಇಲ್ಲೂ ಕೂಡ ಪ್ರೊವಿಷನ್ ಇದೆ. ಇನ್ನು ಒಳಗೆ ಎಂಟ್ರಿ ಆದ್ರೆ ಮೊದಲು ನಮಗೆ ಸೆಂಟರ್ ನಲ್ಲಿ ಡೈನಿಂಗ್ ಏರಿಯಾ ಕೊಟ್ಟಿರುವಂಥದ್ದು. ಡೈನಿಂಗ್ ಏರಿಯಾನಲ್ಲಿ ನಿಮಗೆ ಒಂದು 2 ಶಟರ್ ವಿಂಡೋ ಕೂಡ ಸಿಗುತ್ತೆ. ಇಲ್ಲಿ ನಾವು ಬಲಕ್ಕೆ ತಿರುಗಿದ್ರೆ ನಮಗೆ ರೈಟ್ ಸೈಡ್ ನಲ್ಲಿ ಓಪನ್ ಕಿಚನ್ ಏರಿಯಾ ಸಿಗುತ್ತೆ. ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 7 ಟ್ಯಾಂಡಮ್ ಬಾಕ್ಸಸ್ ಬರುತ್ತೆ, 7 ಟ್ಯಾಂಡಮ್ ಬಾಕ್ಸ್. ಹಾಗೆ ಬಾಕಿ ಎಲ್ಲ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುವಂಥದ್ದು. ಸ್ಲ್ಯಾಬ್ ನಲ್ಲಿ ಬಂದು 20 mm ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವಾಲ್ ನಲ್ಲಿ ಪೂರ್ತಿ ವೆಟ್ರಿಫೈಡ್ 2x4 ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು, ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ ಕಿಚನ್ ವಾಲ್ ನಲ್ಲಿ. ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಸ್ಟೋರೇಜ್ ಸ್ಪೇಸಸ್ ಕೊಟ್ಟು ಅದ್ರ ಮೇಲೆ ಲಾಫ್ಟ್ ಮಾಡಿರುವಂಥದ್ದು. ಎಲ್ ಶೇಪ್ ಅಲ್ಲಿ ಲಾಫ್ಟ್ ಸಿಗುತ್ತೆ. ಹಾಗೆ ಒಂದು 2 ಶಟರ್ನ ಟೀಕ್ವುಡ್ ವಿಂಡೋ ಕೂಡ ಸಿಗುವಂಥದ್ದು ಇಲ್ಲಿ ಕಿಚನ್ ನಲ್ಲಿ. ಈ ಕಡೆ ನಮಗೆ ಫ್ರಿಡ್ಜ್ ಇಡೋದಕ್ಕೆ ಸ್ಪೇಸ್ ಕೊಟ್ಟಿರುವಂಥದ್ದು. ಫ್ರಿಡ್ಜ್ ಇಡೋದಕ್ಕೆ ಓಪನ್ ಸ್ಪೇಸ್ ಸಿಗುತ್ತೆ. ಹಾಗೆ ಪ್ಯಾಂಟ್ರಿ ಯೂನಿಟ್ ಕೂಡ ಸಿಗುವಂಥದ್ದು, ಒಂದು ಸಿಂಗಲ್ ಡೋರ್ ಪ್ಯಾಂಟ್ರಿ ಯೂನಿಟ್ ಸಿಗುತ್ತೆ. ಕಿಚನ್ ಪಕ್ಕದಲ್ಲೇ ನಮಗೆ ಡೈನಿಂಗ್ ಏರಿಯಾ ಅಟ್ಯಾಚ್ ಆಗಿ ಯುಟಿಲಿಟಿ ಡೋರ್ ಸಿಗುವಂಥದ್ದು. ಟೀಕ್ವುಡ್ ನಲ್ಲಿ ಮಾಡಿರುವಂಥ ಡೋರ್ ಸಿಗುತ್ತೆ ಯುಟಿಲಿಟಿಗೆ. ಇಲ್ಲಿ ಕಿಚನ್ ಯುಟಿಲಿಟಿ ಏರಿಯಾ ಬರುವಂಥದ್ದು. ಇಲ್ಲಿ ಕೂಡ ನಿಮಗೆ ಸಿಂಕ್ ಹಾಕೋದಕ್ಕೆ ಪ್ರಾವಿಷನ್ ಇದೆ, ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೇಫ್ಟಿಗೋಸ್ಕರ MS ಇಂದ ಗ್ರಿಲ್ ಕೂಡ ಮಾಡಿರುವಂಥದ್ದು. ಇಲ್ಲಿ ಡೈನಿಂಗ್ ಏರಿಯಾ ಪಕ್ಕದಲ್ಲೇ ನಮಗೆ ಪೂಜಾ ರೂಮ್ ಸಿಗುವಂಥದ್ದು. ದೇವ್ ಮೂಲೆ ಕರೆಕ್ಟ್ ಆಗಿ ಬರುವಂಥದ್ದು ಇದು ಪೂಜಾ ರೂಮ್. ಪೂಜಾ ರೂಮ್ ನ ಡೋರ್ ಮತ್ತೆ ಆರ್ಚ್ ವಾಸ್ಕಲ್ ಎಲ್ಲ ನಿಮಗೆ ಟೀಕ್ವುಡ್ ನಲ್ಲಿ ಮಾಡಿರುವಂಥದ್ದು. ಪೂರ್ತಿ ಕಾರ್ವಿಂಗ್, ಹ್ಯಾಂಡ್ ಕಾರ್ವಿಂಗ್ ಅಲ್ಲಿ ಮಾಡಿರುವಂತ ಡೋರ್ ಆರ್ಚ್ ಸಿಗುವಂಥದ್ದು. ನಿಮ್ಗೆ ಇಲ್ಲಿ ನೋಡ್ಬೋದು ಡಿಸೈನ್ ಹೇಗಿದೆ ಅಂತ. ನೀವು ಒಳಗೆ ನೋಡೋದಾದ್ರೆ ಪೂಜಾ ರೂಮ್ ಒಳಗಡೆ ಫ್ಲೋರಿಂಗ್ ನಲ್ಲಿ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ನಲ್ಲಿ ಬಂದು ಲೈಟ್ ಕ್ರೀಮ್ ಕಲರ್ ಲಿವಿಂಗ್ ಹಾಗೆ ಕಿಚನ್ ಏರಿಯಾನಲ್ಲಿ ಯೂಸ್ ಮಾಡಿರುವಂತ ಮಾರ್ಬಲ್ ಯೂಸ್ ಮಾಡಿದ್ದಾರೆ, ಇಟಾಲಿಯನ್ ಮಾರ್ಬಲ್. ಇನ್ನು ಸ್ಲ್ಯಾಬ್ ನಲ್ಲಿ ಬಂದು ವೈಟ್ ರಾಜಸ್ಥಾನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಸ್ಲ್ಯಾಬ್ ಹಾಗೆ ವಾಲ್ ಪೂರ್ತಿ ನಿಮಗೆ ವೈಟ್ ಮಾರ್ಬಲ್ ಹಾಕಿರುವಂಥದ್ದು. ಸೀಲಿಂಗ್ ನಲ್ಲಿ ಗೋಪುರ ಟೈಪ್ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು ನೋಡಬಹುದು. ಎಲ್ಲ ವಿನಿಯರ್ ನಲ್ಲಿ ಮಾಡಿರುವಂಥದ್ದು. ಇದು ಕೂಡ ಪಾಲಿಶ್ಡ್ ವಿನಿಯರ್ ಯೂಸ್ ಮಾಡಿರುವಂಥದ್ದು ಇದು. ಇನ್ನು ಪೂಜಾ ರೂಮ್ ಪಕ್ಕದಲ್ಲೇ ನಮಗೆ ಬಾಲ್ಕನಿ ಡೋರ್ ಸಿಗುತ್ತೆ. ಇಲ್ಲೂ ಕೂಡ ಒಂದು 2 ಶಟರ್ ವಿಂಡೋ ಸಿಗುತ್ತೆ. ಸೆಂಟರ್ ನಲ್ಲಿ ಡೋರ್ ಕೊಟ್ಟು 2 ಕಡೆ ವಿಂಡೋ ಕೊಟ್ಟಿರುವಂಥದ್ದು. ಇಲ್ಲಿ ನಮಗೆ ನಾರ್ತ್ ಫೇಸಿಂಗ್ ರೋಡ್ ಸೈಡ್ ಬರುವಂತ ಬಾಲ್ಕನಿ ಇದು. ಇಲ್ಲೂ ಕೂಡ ವಾಲ್ ಪೂರ್ತಿ ನಿಮಗೆ ಗ್ರಾನೈಟ್ ಕ್ಲಾಡಿಂಗ್ ಮಾಡಿದ್ದಾರೆ. ಫ್ಲೋರಿಂಗ್ ಅಲ್ಲಿ ಕೂಡ ಸೇಮ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ರೈಲಿಂಗ್ಸ್ ಇಲ್ಲೂ ಕೂಡ ನಿಮಗೆ ಟಫಾನ್ ಗ್ಲಾಸ್ ಆಗಿ SS ಟ್ಯೂಬ್ಸ್ ನ ರೈಲಿಂಗ್ಸ್ ಬರುತ್ತೆ. ಇನ್ನು ಸೀಲಿಂಗ್ ಅಲ್ಲಿ ನೋಡೋದ್ರೆ ನೀವು ಇಲ್ಲಿ PVC ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಇಲ್ಲಿ ಇಲ್ಲಿಂದ ಮತ್ತೆ ನಾವು ಲಿವಿಂಗ್ ಕಡೆ ಬಂದ್ರೆ ಇಲ್ಲಿಂದ ನಮಗೆ ಲಿವಿಂಗ್ ನಲ್ಲಿ ಇಂಟೀರಿಯರ್ ಸ್ಟೇರ್ಸ್ ಸ್ಟಾರ್ಟ್ ಆಗುವಂಥದ್ದು. ಸ್ಟೇರ್ ಕೇಸ್ ಅಲ್ಲಿ ಕೂಡ ಸೇಮ್ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ರೈಸರ್ ಅಲ್ಲಿ ಬಂದು ಬ್ರೌನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಲ್ಯಾಂಡಿಂಗ್ ನಲ್ಲಿ ಒಂದು 2 ಶಟರ್ನ ವಿಂಡೋ ಸಿಗುತ್ತೆ ಸನ್ಲೈಟ್ ಆಗಿ ವೆಂಟಿಲೇಷನ್ಗೋಸ್ಕರ. ಇಲ್ಲಿಂದ ನಾವು ಮೇಲೆ ಸೆಕೆಂಡ್ ಫ್ಲೋರ್ಗೆ ಬಂದ್ರೆ ಡೂಪ್ಲೆಕ್ಸ್ ನ ಫಸ್ಟ್ ಫ್ಲೋರ್, ಹಾಗೆ ಮನೆಯ ಸೆಕೆಂಡ್ ಫ್ಲೋರ್ಗೆ ಬಂದ್ರೆ ಮೊದಲು ನಮಗೆ ಲಿಫ್ಟ್ ಏರಿಯಾ ಸಿಗುತ್ತೆ. ಮಾರ್ಬಲ್ ಕ್ಲಾಡಿಂಗ್ ಮಾಡಿರುವಂಥದ್ದು ಲಿಫ್ಟ್ ಏರಿಯಾನಲ್ಲಿ. ಲಿಫ್ಟ್ ಏರಿಯಾ ಪಕ್ಕದಲ್ಲಿ ನಮಗೆ ಟೀಕ್ವುಡ್ ನ ಡೋರ್ ಕೊಟ್ಟಿರುವಂಥದ್ದು. ಇದು ಬಂದು ನಿಮಗೆ ಸ್ಟಡಿ ಟೇಬಲ್ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು ಸ್ಟಡಿ ರೂಮ್ ಸಪರೇಟ್ ಮಾಡಿದ್ದಾರೆ. ಇಲ್ಲಿ ಸ್ಟಡಿ ಟೇಬಲ್ ಆಗಿ ಬುಕ್ ರ್ಯಾಕ್ ಸಿಗುತ್ತೆ. ಇಲ್ಲಿ ಸೀಲಿಂಗ್ ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. 3 ಶಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ಈ ಫ್ಲೋರ್ ನಮಗೆ 2 ರೂಮ್ಗಳು ಸಿಗುತ್ತೆ. ಮೊದಲು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ.
ಎಲ್ಲ ಬೆಡ್ರೂಮ್ಸ್, ಬಾತ್ರೂಮ್ಸ್, ಬಾಲ್ಕನಿ, ಯುಟಿಲಿಟಿ ಎಲ್ಲ ಡೋರ್ಸ್ ಕೂಡ ನಿಮಗೆ ಟೀಕ್ವುಡ್ ನಲ್ಲೇ ಮಾಡಿರುವಂಥದ್ದು ನೋಡ್ಬೋದು. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್. ಟಿವಿ ಕ್ಯಾಬಿನೆಟ್ ಸಿಗುತ್ತೆ. ಟಿವಿ ಕ್ಯಾಬಿನೆಟ್ನ ಎರಡೂ ಕಡೆ ನಿಮಗೆ 3 ಶೀಟರ್ ಟೀಕ್ವುಡ್ ವಿಂಡೋ ಸಿಗುವಂಥದ್ದು. ಈ ಕಡೆ ವಾಸ್ತು ಪ್ರಕಾರನೇ ನಿಮಗೆ ಬೆಡ್ ಕೂಡ, ಕಾಟ್ ಕೂಡ ಮಾಡಿರುವಂಥದ್ದು. ಕಾಟ್, ಹೆಡ್ ಬೋರ್ಡ್, ಫಾಲ್ ಸೀಲಿಂಗ್ ಪೂರ್ತಿ ನಿಮಗೆ ಒಂದೇ ಪೀಸ್ ವಿನಿಯರ್ ನಲ್ಲಿ ಮಾಡಿರುವಂಥದ್ದು ಇದು. ಹಾಗೆ ಕುಬೇರನ್ ಮೂಲಕ ಕರೆಕ್ಟ್ ಆಗಿ ನಿಮಗೆ 4 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಸಿಗುತ್ತೆ. ಇದು ಕೂಡ ವಿನಿಯರ್ ನಲ್ಲೇ ಮಾಡಿದ್ದಾರೆ. ಯಾವುದೇ ರೀತಿ ಲ್ಯಾಮಿನೇಟ್ಸ್ ಯೂಸ್ ಮಾಡಿಲ್ಲ ಈ ಮನೆಯಲ್ಲಿ. ಪೂರ್ತಿ ಇಂಟೀರಿಯರ್ ನಿಮಗೆ ವಿನಿಯರ್ ನಲ್ಲೇ ಮಾಡಿರುವಂಥದ್ದು. ವುಡ್ ಬಂದು ನಿಮಗೆ ಟೀಕ್ವುಡ್ ಯೂಸ್ ಮಾಡಿದ್ದಾರೆ, ಬೇರೆ ವುಡ್ ಯಾವುದು ಯೂಸ್ ಆಗಿಲ್ಲ. ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ಡ್ರೆಸ್ಸಿಂಗ್ ಮಿರರ್ಗೆ. ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲೇ ಬಾಲ್ಕನಿ ಡೋರ್ ಸಿಗುವಂಥದ್ದು. ಇಲ್ಲಿ ಬಂದ್ರೆ ನಮಗೆ ಕಾರ್ನರ್ ಬಾಲ್ಕನಿ ಬರುವಂಥದ್ದು. ನಾರ್ತ್ ವೆಸ್ಟ್ ಕಾರ್ನರ್ಗೆ ಬಾಲ್ಕನಿ ಬರುತ್ತೆ. ಇಲ್ಲೂ ಕೂಡ ಸೇಮ್ ಮಾರ್ಬಲ್ ಕ್ಲಾಡಿಂಗ್ ಮಾಡಿದರೆ ಫುಲ್ ರೂಫ್ ಹೈಟ್ವರೆಗೂ. ರೈಲಿಂಗ್ಸ್ ಇನ್ನೂ ಆಗಿಲ್ಲ. ಸೇಮ್ ಎಸ್ ಆಗಿ ಟಫ್ ಅಂಡ್ ಗ್ಲಾಸ್ನ ರೈಲಿಂಗ್ಸ್ ಬರುತ್ತೆ. ಸೀಲಿಂಗ್ ಅಲ್ಲಿ POP ಮತ್ತೆ PVC ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇನ್ನ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಡೋರ್ ಕೊಟ್ಟಿರುವಂಥದ್ದು ನೋಡ್ಬೋದು. ಇಲ್ಲಿ ಬಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಬಾತ್ರೂಮ್ ವಾಲ್ ನಲ್ಲಿ ಪೂರ್ತಿ ನಿಮಗೆ 2x4 ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ರೂಫ್ ಹೈಟ್ ವರ್ಗೂ ಮಾಡಿರುವಂಥದ್ದು. ವಿಂಡೋ ಬಂದು ವುಡನ್ ಲೋಡ್ಸ್ ಬರುತ್ತೆ, ಒಂದು ವಿಂಡೋ ಬರುತ್ತೆ, ಸಿಂಗಲ್ ಶಟರ್. ಎಕ್ಸಾಸ್ಟ್ ಕೂಡ ಪ್ರೊವಿಷನ್ ಮಾಡಿದ್ದಾರೆ. ಡ್ರೈ ಏರಿಯಾ, ವೆಟ್ ಏರಿಯಾ ಸಪರೇಟ್ ಬರುವಂಥದ್ದು. ಇಲ್ಲಿ ಬಂದು ವೆಟ್ ಏರಿಯಾ ಬರುತ್ತೆ, ಈ ಕಡೆ ಡ್ರೈ ಏರಿಯಾ ಬರುವಂಥದ್ದು ನೋಡ್ಬೋದು. ತುಂಬಾ ಸ್ಪೇಷಿಯಸ್ ಆಗಿದೆ. 10x10 ಬರುವಂಥದ್ದು ನಿಮಗೆ ಬಾತ್ರೂಮ್. 10x10 ಬಾತ್ರೂಮ್ ಬರುವಂಥದ್ದು ಇಲ್ಲಿ. ಇನ್ನ ಇಲ್ಲಿಂದ ಹೊರಗೆ ಬಂದ್ರೆ ನಮಗೆ ಈ ಕಡೆ ಸ್ಟೇರ್ ಕೇಸ್ ಹತ್ರ ಮತ್ತೊಂದು ರೂಮ್ಗೆ ಡೋರ್ ಸಿಗುವಂಥದ್ದು, ಚಿಲ್ಡ್ರನ್ಸ್ ರೂಮ್ ಡೋರ್ ಸಿಗುವಂಥದ್ದು. ಈ ರೂಮಲ್ಲಿ ಕೂಡ ನಿಮಗೆ ಕಿಡ್ಸ್ ರೂಮ್ ನಲ್ಲಿ ಎಂಟ್ರಿ ಆಗಿದ ತಕ್ಷಣ ಡೋರ್ ಆಪೋಸಿಟ್ ಅಲ್ಲಿ ನಮಗೆ ಒಂದು 3 ಶೀಟರ್ ಟೀಕ್ವುಡ್ ವಿಂಡೋ ಸಿಗುತ್ತೆ. ಅದ್ರ ಪಕ್ಕದಲ್ಲೇ ವಿನಿಯರ್ ನಿಂದ ಮಾಡಿರುವಂತಹ ಟಿವಿ ಕ್ಯಾಬಿನೆಟ್ ಸಿಗುವಂಥದ್ದು. ಈ ಕಡೆ ನೋಡೋದಾದ್ರೆ ನಾವು ಟಿವಿ ಕ್ಯಾಬಿನೆಟ್ ಆಪೋಸಿಟ್ ಅಲ್ಲಿ ಕಾಟ್ ಬರುತ್ತೆ. ಕಾಟ್ ನ ಎರಡು ಕಡೆ ಶೋ ಪೀಸಸ್ ಇಡೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಹೆಡ್ ಬೋರ್ಡ್ ಕೂಡ ಮಾಡಿರುವಂಥದ್ದು. ಈ ಕುಶನಿಂಗ್ ಬೇಕಾದ್ರೂ ಮಾಡ್ಕೋಬಹುದು. ಸೀಲಿಂಗ್ ಕೂಡ ವಿನಿಯರ್ ನಿಂದಾನೆ ಫಾಲ್ ಸೀಲಿಂಗ್ ಮಾಡಿ ಈ ಕಡೆ ಬಾಲ್ಕನಿ ಡೋರ್ ಕೊಟ್ಟಿರುವಂಥದ್ದು. ಪೂರ್ತಿ ಇಂಟೀರಿಯರ್ ಕಾಟ್, ಹೆಡ್ ಬೋರ್ಡ್, ಫಾಲ್ ಸೀಲಿಂಗ್ ಎಲ್ಲ ನಿಮಗೆ ಪಾಲಿಶೆಡ್ ವಿನಿಯರ್ ಯೂಸ್ ಮಾಡಿರುವಂಥದ್ದು ನೋಡ್ಬೋದು. ಇಲ್ಲಿ ನಮಗೆ ಬಾಲ್ಕನಿ ಡೋರ್ ಸಿಗುತ್ತೆ. ಬಾಲ್ಕನಿ ಡೋರ್ನ ಎರಡು ಕಡೆ ಒಂದು ಸಿಂಗಲ್ ಶಟರ್ಸ್ ವಿಂಡೋ ಕೊಟ್ಟಿದ್ದಾರೆ. ಎಲ್ಲ ಟೀಕ್ವುಡ್ ನಲ್ಲೇ ಮಾಡಿರುವಂಥದ್ದು ವಿಂಡೋ ಹಾಗೆ ಬಾಲ್ಕನಿ ಡೋರ್. ಇದು ನಾರ್ತ್ ಫೇಸಿಂಗ್ ಬರುವಂಥ ಬಾಲ್ಕನಿ. ಇದು ಸೇಮ್ ಗ್ರಾನೈಟ್ ಕ್ಲಾಡಿಂಗ್ ಮಾಡಿದರೆ, PVC ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಪೂರ್ತಿ ಫ್ಲೋರಿಂಗ್, ವಾಲ್ ಎಲ್ಲ ನಿಮಗೆ ಗ್ರಾನೈಟ್ ಬರುತ್ತೆ. ಇನ್ನು ಈ ಕಡೆ ನಮಗೆ ವಾಸ್ತು ಪ್ರಕಾರ ಕರೆಕ್ಟ್ ಆಗಿ ಕುಬೇರನ್ ಮೂಲೆಗೆ ಓಪನ್ ಟೈಪ್ ಡೋರ್ಸ್ ನ ವಾರ್ಡ್ರೋಬ್ ಬರುತ್ತೆ. ಹಾಗೆ ಒಂದು 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಕೂಡ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಈ ಕಡೆ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಈ ಕಡೆ ಇದ್ರ ಸೆಂಟ್ರಲ್ಲಿ ನಮಗೆ ಒಂದು ಡೋರ್ ಕೊಟ್ಟಿದ್ದಾರೆ. ಅದು ಬಂದು ಅಟ್ಯಾಚ್ಡ್ ಬಾತ್ರೂಮ್ಗೆ ಹೋಗೋದಕ್ಕೆ ಕೊಟ್ಟಿರುವಂಥದ್ದು. ಒಳಗಡೆ ನಿಮಗೆ ಟೀಕ್ವುಡ್ ಡೋರ್ ಕೂಡ ಸಿಗುತ್ತೆ. ಇದು ಬಂದು ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು ನೋಡ್ಬೋದು. ಇಲ್ಲೂ ಕೂಡ ಡ್ರೈ ಏರಿಯಾ, ವೆಟ್ ಏರಿಯಾ ಸಪರೇಟ್ ಮಾಡಿದ್ದಾರೆ. 10 feet ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಒಂದು ವಿಂಡೋ ಸಿಗುತ್ತೆ. ಈ ಕಡೆ ಡ್ರೈ ಏರಿಯಾ ಬರುತ್ತೆ, ಈ ಕಡೆ ವೆಟ್ ಏರಿಯಾ ಬರುವಂಥದ್ದು. ಇಲ್ಲಿ ನಿಮಗೆ ಸ್ಟೆಪ್ ಮಾಡಿದ್ದಾರೆ ನೋಡ್ಬೋದು. ನೀವು ಗ್ಲಾಸ್ ಪಾರ್ಟಿಷನ್ ಬೇಕಿದ್ರು ಮಾಡ್ಬೋದು. ಸೆಂಟರ್ನಲ್ಲಿ ವಾಶ್ ಬೇಸನ್ ಬರುವಂಥದ್ದು. ಬಾತ್ರೂಮ್ ಫ್ಲೋರಿಂಗ್ಸ್ ಅಲ್ಲಿ ಕೂಡ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇನ್ನ ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದು ಮೇಲೆ ಕಂಟಿನ್ಯೂ ಮಾಡಿದ್ರೆ ಇಲ್ಲಿ ಲ್ಯಾಂಡಿಂಗ್ ಅಲ್ಲಿ ಇಲ್ಲಿ ಕೂಡ ವಿಂಡೋ ಕೊಟ್ಟಿದ್ದಾರೆ. ಒಂದು 2 ಶಟರ್ನ ಟೀಕ್ವುಡ್ ವಿಂಡೋ. ಥರ್ಡ್ ಫ್ಲೋರ್ ನಲ್ಲಿ ಮೊದಲು
ಕೆಳಗಿನಾಗೇನೆ ಲಿಫ್ಟ್ ಏರಿಯಾ ಸಿಗುತ್ತೆ. ಇಲ್ಲೂ ಕೂಡ ವಿನಿಯರ್ನಿಂದ ಫಾಲ್ ಸೀಲಿಂಗ್ ಮಾಡಿರೋಂಥದ್ದು. ಲಿಫ್ಟ್ ಏರಿಯಾ ಪಕ್ಕದಲ್ಲಿ ಸ್ಟಡಿ ರೂಮ್ ಸಿಗೋವಂಥದ್ದು. ಈ ಫ್ಲೋರಲ್ಲಿ ಕೂಡ ಸೇಮ್ ಸ್ಟಡಿ ರೂಮ್ ಸಿಗುತ್ತೆ. ಇಲ್ಲೂ 3 ಶಟರ್ನ ವಿಂಡೋ ಸಿಗುತ್ತೆ. POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಸೇಮ್ ಮಾಸ್ಟರ್ ಬೆಡ್ರೂಮ್ ಸಿಗೋವಂಥದ್ದು. ಸೇಮ್ ಸೈಜ್ ಬರುತ್ತೆ. ಇದು ಕೂಡ ಏನು ಚೇಂಜಸ್ ಇಲ್ಲ. ಇಲ್ಲೂ ಕೂಡ TV ಕ್ಯಾಬಿನೆಟ್ ಮಾಡಿರುವಂಥದ್ದು. ಎಲ್ಲ ವಿನಿಯರ್ನಲ್ಲೇ ಮಾಡಿದ್ದಾರೆ. TV ಕ್ಯಾಬಿನೆಟ್ ನೋಡ್ಬೋದು. TV ಕ್ಯಾಬಿನೆಟ್ ನ ಎರಡು ಕಡೆ ನಿಮಗೆ 3 ಶಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ಡ್ರೆಸ್ಸಿಂಗ್ ಮಿರರ್ ಕಾರ್ನರಲ್ಲಿ ಕೊಟ್ಟಿರುವಂಥದ್ದು. ಈ ಕಡೆ 4 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಸಿಗುತ್ತೆ. TV ಕ್ಯಾಬಿನೆಟ್ ಆಪೋಸಿಟ್ ಅಲ್ಲಿ ಕಾಟ್ ಬರುವಂಥದ್ದು. ಕಾಟ್, ಹೆಡ್ ಬೋರ್ಡ್ ಹಾಗೆ ಫಾಲ್ ಸೀಲಿಂಗ್ ಎಲ್ಲ ವಿನಿಯರ್ನಲ್ಲೇ ಮಾಡಿರುವಂಥದ್ದು. ಪೂರ್ತಿ ಮನೆಯ ಇಂಟೀರಿಯರ್ ವಿನಿಯರ್ ಯೂಸ್ ಮಾಡಿದ್ದಾರೆ. ಇನ್ನು ಮಿರರ್ ಪಕ್ಕದಲ್ಲೇ ನಮಗೆ ಬಾಲ್ಕನಿ ಏರಿಯಾ ಸಿಗುತ್ತೆ. ಸೇಮ್ ಕೆಳಗಡೆ ನೋಡಿದಾಗೇನೆ ಸೇಮ್ ಸೈಜ್ನ ಬಾಲ್ಕನಿ ಬರುವಂಥದ್ದು ನೋಡ್ಬೋದು. ಸೀಲಿಂಗಲ್ಲಿ ಸೇಮ್ PVC ರಾಫ್ಟರ್ ಶೀಟ್ ಹಾಗೆ ವಾಲ್ನಲ್ಲಿ ಮತ್ತು ಫ್ಲೋರಿಂಗಲ್ಲಿ ಪಾಲಿಶೆಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಈ ಕಡೆ ಡೋರ್ ಪಕ್ಕದಲ್ಲಿ ನಮಗೆ ಡೋರ್ ಬ್ಯಾಕ್ ಸೈಡಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಬಾತ್ರೂಮ್ ನೋಡ್ಬೋದು ನೀವು. ಇದು ಕೂಡ ಸೇಮ್ 10x10 ಬಾತ್ರೂಮ್ ಬರುತ್ತೆ. ಎಲ್ಲ ವೆಟ್ ಏರಿಯಾ, ಟ್ರೇ ಏರಿಯಾ ಸಪ್ರೇಟ್ ಮಾಡಿರುವಂಥದ್ದು. ಈ ಕಡೆ ಬಂದರೆ ನಮಗೆ ಕೆಳಗಡೆ ಕಿಡ್ಸ್ ರೂಮ್ ಇತ್ತು. ಇಲ್ಲೂ ಕೂಡ ಸೇಮ್ ಕಿಡ್ಸ್ ರೂಮ್ ಸಿಗುವಂಥದ್ದು. ಸೇಮ್ 3 ಶಟರ್ನ ಟೀಕ್ವುಡ್ ವಿಂಡೋ, TV ಕ್ಯಾಬಿನೆಟ್ ಸಿಗುತ್ತೆ. TV ಕ್ಯಾಬಿನೆಟ್ ಅಪೋಸಿಟಲ್ಲಿ ಈ ಕಡೆ ನಮಗೆ ಕಾಟ್ ಸಿಗುವಂಥದ್ದು. ಕಾಟ್, ಹೆಡ್ ಬೋರ್ಡ್ ಹಾಗೆ ಫಾಲ್ ಸೀಲಿಂಗ್ ಎಲ್ಲ ವಿನಿಯರ್ನಲ್ಲೇ ಮಾಡಿರುವಂಥದ್ದು. 4 ರೂಮ್ಗಳು ಕೂಡ ನಿಮಗೆ ಸೇಮ್ ಸಿಗುತ್ತೆ. ಸೇಮ್ 2 ಕಿಡ್ಸ್ ರೂಮ್, 2 ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಎಲ್ಲ ರೂಮ್ಸಲ್ಲೂ 4 ರೂಮ್ಗಳಲ್ಲೂ ಬಾಲ್ಕನಿ ಸಿಗುವಂಥದ್ದು. ಕಾರ್ನರ್ ಸೈಟ್ ಆಗಿರೋದ್ರಿಂದ ಎಲ್ಲ ರೂಮ್ಸಲ್ಲೂ ಬಾಲ್ಕನಿ ಸಿಗುತ್ತೆ. ಎಲ್ಲ ಕಡೆ ನಿಮಗೆ ಟೀಕ್ವುಡ್ ಹಾಗೆ ವಿನಿಯರೇ ಯೂಸ್ ಮಾಡಿರುವಂಥದ್ದು. ಇಲ್ಲಿ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಹಾಗೆ ಒಂದು 2 ಡೋರ್ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್. ಸೆಂಟರ್ನಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. ಮೇಲೆ ಲಾಫ್ಟ್ ಸಿಗುತ್ತೆ. ಸ್ಲೈಡಿಂಗ್ ವಾರ್ಡ್ರೋಬ್ ಪಕ್ಕದಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ಗೆ ಹೋಗೋದಕ್ಕೆ ಡೋರ್ ಸಿಗುವಂಥದ್ದು ನೋಡ್ಬೋದು. ಈ ಡೋರ್ ಓಪನ್ ಮಾಡಿದ್ರೆ ನಮಗೆ ಒಳಗಡೆ ಟೀಕ್ವುಡ್ ಡೋರ್ ಸಿಗುತ್ತೆ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಸೇಮ್ ಕೆಳಗಿನಾಗಿನೇ ಇಲ್ಲೂ ಕೂಡ ಡ್ರೈ ಏರಿಯಾ, ವೆಟ್ ಏರಿಯಾ ಸಪ್ರೇಟ್ ಮಾಡಿರುವಂಥದ್ದು. ಸೆಂಟರ್ನಲ್ಲಿ ವಾಶ್ ಬೇಸಿನ್ ಬರುತ್ತೆ. 10 ಫೀಟ್ ಹೈಟ್ ಟೈಲ್ ಕ್ಲೈಡಿಂಗ್ ಮಾಡಿದ್ದಾರೆ ಎಲ್ಲ ಕಡೆನೂ. ಫ್ಲೋರಿಂಗಲ್ಲಿ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇನ್ನು ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಇಲ್ಲೂ ಕೂಡ ಲ್ಯಾಂಡಿಂಗಲ್ಲಿ ಒಂದು 2 ಶಟರ್ ವಿಂಡೋ ಸಿಗುತ್ತೆ. ಇದ್ರ ಮೇಲೆ ಕೂಡ ಒಂದು 2 ಶಟರ್ ವಿಂಡೋ ಕೊಟ್ಟಿರುವಂಥದ್ದು. ಇಲ್ಲಿ ಬಂದರೆ ನಮಗೆ ಈ ಫ್ಲೋರ್ನಲ್ಲಿ ಬರೀ ನಮಗೆ ಹೆಡ್ ರೂಮ್ ಸಿಗೋವಂಥದ್ದು. ಲಿಫ್ಟ್, ಮೈಂಟೆನೆನ್ಸ್ ರೂಮ್ ಇಲ್ಲಿ ಬರುತ್ತೆ. ಹೆಡ್ ರೂಮ್ನಲ್ಲಿ ಕೂಡ ಸನ್ಲೈಟ್ಗೋಸ್ಕರ ವಿನಿಯರ್ನಿಂದ ಫಾಲ್ ಸೀಲಿಂಗ್ ಮಾಡಿ MS ಗ್ರಿಲ್ ಮಾಡಿದ್ದಾರೆ. ಅದ್ರ ಮೇಲೆ ನಿಮಗೆ ಟಫ್ ಅಂಡ್ ಗ್ಲಾಸ್ ಬರುತ್ತೆ. POP ಇಂದ ಕೂಡ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲೂ ಕೂಡ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲಿ ಒಂದು 2 ಶಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ಹಾಗೆ ಟೀಕ್ವುಡ್ನ ಡೋರ್ ಕೊಟ್ಟಿರುವಂಥದ್ದು. ಇಲ್ಲೂ ಕೂಡ ಟೆರಸ್ಗೆ ಹೋಗೋದಕ್ಕೆ. ಇಲ್ಲಿ ಮೇಲೆ ಬಂದರೆ ನಮಗೆ ಹೆಡ್ ರೂಮ್ ಸೆಂಟರ್ನಲ್ಲಿ ಬರುವಂಥದ್ದು. ಬಿಲ್ಡಿಂಗ್ನ ಸೆಂಟರ್ನಲ್ಲಿ ಹೆಡ್ ರೂಮ್ ಬರುತ್ತೆ. ಹೆಡ್ ರೂಮ್ನ 2 ಕಡೆ ನಿಮಗೆ ಓಪನ್ ಟೆರಸ್ ಏರಿಯಾ ಸಿಗೋವಂಥದ್ದು. ಇದು ನೀವು ಸಿಟೌಟ್ ಏರಿಯಾ ಬೇಕಾದರೂ ಕನ್ವರ್ಟ್ ಮಾಡ್ಕೋಬೋದು. ಇಲ್ಲೂ ಕೂಡ ಡಿಜಿಟಲ್ ಟೈಲ್ ಹಾಕಿದ್ದಾರೆ, ಡಿಸೈನರ್ ಟೈಲ್. ಇಲ್ಲಿ ಬಟ್ಟೆ ಒಗೆಯೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು. ಇಲ್ಲಿ ಮೇಲೆ ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ ಲ್ಯಾಡರ್ ಕೊಟ್ಟಿರುವಂಥದ್ದು. ಇಲ್ಲಿ ಈ ಕಡೆ ರೋಡ್ ಸೈಡ್ ಪ್ಯಾರಾಪೀಟ್ ವಾಲ್ನಲ್ಲಿ MS ಇಂದ ಡಿಸೈನ್ ಮಾಡಿದ್ದಾರೆ. ಇನ್ನು ಈ ಕಡೆ ಬಂದರೆ ಇಲ್ಲಿ ಕೂಡ ನಿಮಗೆ ಪೂರ್ತಿ ಓಪನ್ ಸ್ಪೇಸ್ ಸಿಗುತ್ತೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಎಲಿವೇಶನ್ ಒಂದು ಡಿಸೈನ್ ಕೂಡ ಮಾಡಿರುವಂಥದ್ದು. ಇಲ್ಲಿ ಎಲಿವೇಶನ್ನಲ್ಲಿ ಇದು ನೀವು ಟ್ರೆಸ್ ವರ್ಕ್ ಮಾಡಿ ಕ್ಲೇ ಟೈಲ್ ಹಾಕೊಂಡ್ರೆ ಸಿಟೌಟ್ ಏರಿಯಾಗೆ ಕನ್ವರ್ಟ್ ಮಾಡ್ಕೋಬಹುದು. ಸ್ಪೇಷಿಯಸ್ ಆಗಿದೆ, ತುಂಬಾ ದೊಡ್ಡದಾಗಿದೆ. ನಿಮಗೆ ಆರಾಮಾಗಿ 10 ರಿಂದ 15 ಜನ ಕುತ್ಕೊಳ್ಳೋದಕ್ಕೆ ಸ್ಪೇಸ್ ಸಿಗುತ್ತೆ. ಈ ಬಿಲ್ಡಿಂಗ್ ಬಂದು ನಿಮಗೆ BDA
ಲೇಔಟಲ್ಲಿ ಕಟ್ಟಿರೋದ್ರಿಂದ BDA ಸೈಟ್ ಆಗಿರೋದ್ರಿಂದ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ನ ಪ್ರೈಸ್ ಹಾಗೆ ಡೀಟೇಲ್ಸ್ ಬಂದು ಡಿಸ್ಕ್ರಿಪ್ಷನ್ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.